ನಾನು ಕಾರ್ ಬೇರೆ ತರಲಿಲ್ಲ ರೀ, 2 ವೀಲರ್ ತಂದಿದ್ದೀನಿ. ಯಾಕೆ? ಯಾಕೆ ಅಂದರೆ ನಾವು ಇಬ್ಬರೇ ಬೈಕಲ್ಲಿ ಓಡಾಡ್ಕೊಂಡು ಇಷ್ಟ ಆಗಿರೋದು ತಿನ್ಕೊಂಡು ಆಮೇಲೆ ನಿಮ್ಮ ಮನೆಗೆ ನಾನು ಡ್ರಾಪ್ ಮಾಡ್ತೀನಿ. ಸುಮಂತ್ ಅವರೇ, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ಆ್ಯಕ್ಚುಲಿ ನನಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ. ನಾನು ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದೀನಿ. ನನಗೆ ಗೊತ್ತು ನೀವು ಸುಮಾನ ಅನ್ನೋ ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂತ. ಅದಕ್ಕೆ ತುಂಬ ಕಷ್ಟಪಟ್ಟು ಕೆಲಸನೂ ಮಾಡ್ತಾ ಇದ್ದೀರಾ. ಸಂತೋಷ, ಮಾಡಿ. ನಿಮ್ಮ ಜೊತೆಲಿ ನಾನಿರ್ತೀನಿ. ಬಿಸ್ನೆಸ್ನಲ್ಲಿ, ಲೈಫ್ನಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ದಿನಕ್ಕೆ ಸ್ವಲ್ಪನೇ ಮಾತಾಡಬೇಕು ಅಂದರೆ ನಾವು ಹೊರಗಡೆ ಹೋಗಬೇಕು. ಹೋಗೋಣವಾ? ಅದು ಹಾಗಲ್ಲ. ಮದ್ವೆಗೆ ಮುಂಚೆ ನಾವು ಹೀಗೆಲ್ಲ. ಹಲೋ ಅರ್ಚನಾ ಮೇಡಮ್, ಯಾವ ಯುಗದಲ್ಲಿದ್ದೀರಾ ನೀವು? ಇವಾಗೆಲ್ಲ ಪ್ರಪಂಚ ಎಷ್ಟು ಮುಂದಕ್ಕೆ ಹೋಗ್ತಿದೆ ಗೊತ್ತಾ? ಮದ್ವೆಗೆ ಮುಂಚೆ ಡೇಟಿಂಗು. ಎಕ್ಸ್ಕ್ಯೂಸ್ ಮೀ, ಐಮ್ ಸಾರಿ, ನನಗದೆಲ್ಲ ಇಷ್ಟ ಆಗಲ್ಲ. ಸುಮಂತ್ ಅವರೇ, ಒಂದಿನ ನಿಮ್ಮ ತಾಯಿನ ಕರ್ಕೊಂಡು ಯಾವ್ದಾರ ಸಂಡೇ ಬನ್ನಿ, ಮನೆಗೆ ಬನ್ನಿ, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಫ್ಯಾಮಿಲಿ ಜೊತೆಗೆ. ಆ ಥರ ಎಲ್ಲ ಓಕೆ. ಆದರೆ ಈ ಥರ ಆಫೀಸಲ್ಲೆಲ್ಲ ಬಂದು ಮೀಟ್ ಮಾಡೋದು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ಇನ್ಮೇಲೆ ನೀವೇನೇ ಮಾತಾಡೋದಿದ್ರು ಅಂದರೆ ನನ್ನ ಬಗ್ಗೆ ಅಣ್ಣನ ಹತ್ರ ಮಾತಾಡಿ. ಅಣ್ಣನ ಹತ್ರ ಮಾತಾಡ್ತೀನಿ. ಮದುವೆಗೆ ಮುಂಚೆ ಏನೇ ಮಾತಾಡಬೇಕು ಅಂದರೂ ನಿಮ್ಮ ಅಣ್ಣನ ಹತ್ರನೇ ಮಾತಾಡ್ತೀನಿ. ಆದರೆ ಮದುವೆ ಆದಮೇಲೆ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅರ್ಚನಾ ಅವರೇ. ನಿಮ್ಮ ಹತ್ರನೇ ಮಾತಾಡಬೇಕು, ನಿಮ್ಮ ಹತ್ರನೇ ಕೇಳಿ ತಗೋಬೇಕು ಎಲ್ಲ.